ಪ್ರಧಾನಿ ಮೋದಿ ಕರೆಗೆ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಚಿನ್ನ ಖರೀದಿಸದಂತೆ ಮೋದಿ ಕರೆಯನ್ನ ನೀಡಿದ್ರು. ಚಿನ್ನ ಖರೀದಿಸದಂತೆ ಮೋದಿ ಕರೆಯನ್ನ ನೀಡಿದ್ರು. ಅದಕ್ಕೆ ಈಗ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಂತೋಷ್ ಲಾಡ್ ಕಿಡಿಕಾರಿರುವಂತದ್ದು. ಚಿನ್ನ ಬೆಳ್ಳಿ 1 ವರ್ಷ ಕೊಳ್ಳಬೇಡಿ ಎಂಬ ಮೋದಿ ಹೇಳಿಕೆಗೆ ಸಿಟ್ಟು ತೋರಿಸಿದ್ದಾರೆ. 2025ರವರೆಗೆ ಬಂಗಾರ ಬ್ರ್ಯಾಂಡ್ ಮೇಲೆ ಹೂಡಿಕೆ ಮಾಡಿಸಿದ್ರು. ಚಿನ್ನ ಬ್ಯಾಂಡ್ ನಿಂದ ಭಾರತದ ರೂಪಾಯಿ ಮೌಲ್ಯ ಕುಸಿದಿದೆ. ಚಿನ್ನ ಖರೀದಿಸದಂತೆ ಮೋದಿ ಕರೆಗೆ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿ. ಚಿನ್ನ ಬೆಳ್ಳಿ 1 ವರ್ಷ ಕೊಳ್ಳಬೇಡಿ ಅಂತ ಮೋದಿ ಹೇಳಿಕೆಗೆ ಸಿಟ್ಟು. 2025ರವರೆಗೆ ಬಂಗಾರ ಬ್ಯಾಂಡ್ ಮೇಲೆ ಹೂಡಿಕೆ ಮಾಡಿಸಿದ್ರು. ಚಿನ್ನ ಬೆಳ್ಳಿ ವಿಚಾರದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತಂತಂದರೆ, ಅವರೇ ನೀವು ಪ್ರಶ್ನೆ ಕೇಳಬೇಕು. ನಾನು ಭಾಳ ಸಲ ನೀನೇನು ಧಾರವಾಡನಲ್ಲಿ ಅದೇ ಹೇಳಿದೆ. ಸೋವಜನ್ ಗೋಲ್ಡ್ ಬಾಂಡ್ ಅಂತ ಇವರೊಂದು ಸ್ಕೀಮ್ ತಂದರು. ಗೋಲ್ಡ್ ಬಾಂಡ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂತೇಳಿ ಪ್ರಧಾನಮಂತ್ರಿಗಳು 2015 ಇಸ್ವಿಲಿಂದ ಹಿಡಿದು 2025 ಇಸ್ವಿವರೆಗೆ ಇಡೀ ದೇಶದ ತುಂಬ ಇವರೇ ಅದ್ರ ಬಗ್ಗೆ ಪಬ್ಲಿಸಿಟಿ ಕೊಟ್ಟರು. ದಟ್ ಎವ್ರಿ ಸಿಟಿಸನ್ ಶುಡ್ ಇನ್ವೆಸ್ಟ್ ಇನ್ ಗೋಲ್ಡ್ ಬಾಂಡ್. ನಿಮಗೆ 2.5% ಅಷ್ಟು ನಿಮಗೆ ವರ್ಷ ರಿಟರ್ನ್ ಕೊಡ್ತೀವಿ ಇಂಟ್ರೆಸ್ಟ್ ಅಂತ ಹೇಳಿದ್ರು. ಇಟ್ ವಾಸ್ ಅ ಕಾಂಟ್ರಾಕ್ಟ್, ನಾಟ್ ಅ ಸಬ್ಸಿಡಿ. ಇಟ್ ವಾಸ್ ಅ ಕಾಂಟ್ರಾಕ್ಟ್ ಮೇಡ್ ಬೈ ದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಟು ದಿಸ್ ಕಂಟ್ರಿ ಪೀಪಲ್. ಇವರು ಸುಮಾರು 67 ಟ್ರೆಂಚಸ್ನಲ್ಲಿ 145ರಿಂದ 150 ಟನ್ನಷ್ಟು ಬಂಗಾರನ್ನು ಖರೀದಿ ಮಾಡಿದ್ದಾರೆ. ಯಾರು ಖರೀದಿ ಮಾಡಿದ್ದಾರೆ? ಭಾರತ ಸರ್ಕಾರ ಈ ದುಡ್ಡಿಂದ ಖರೀದಿ ಮಾಡಿದೆ. ಇವರೇ ಮಾಡಿರೋದು. 2025 ಇಸ್ವಿವರೆಗೆ ಇವರೇ ಪ್ರಮೋಟ್ ಮಾಡಿದ್ದಾರೆ, ಬಂಗಾರ ಬಾಂಡ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅಂತೇಳಿ. ಇವತ್ತು ಏಕ್ದಮ್ ಬಂದ್ಬಿಟ್ಟು ನೀವು ಬಂಗಾರ ಖರೀದಿ ಮಾಡಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದು ಕಾರಣ ಹೇಳ್ತಕ್ಕಂಥದ್ದು ಏನಂತಂದ್ರೆ ದೇಶಭಕ್ತಿ, ದೇಶ ಪ್ರೇಮ, ದೇಶಕ್ಕಾಗಿ ಅಂತ ಇವೆಲ್ಲ ಬುಲ್ಟೆ ಬಿಡ್ತಾ ಇದ್ದಾರೆ. ಇದ್ರಾಗ ಯಾವುದು ದೇಶ ಪ್ರೇಮಿ, ದೇಶಭಕ್ತಿ ಇಲ್ಲ. ಇದ್ರಾಗ ಇರ್ತಕ್ಕಂಥ ವಿಶೇಷ ಕಾರಣ ಇವತ್ತು ರುಪಿ ಗಗನಕ್ಕೆ ಹೋಗ್ಬಿಟ್ಟಿದೆ. ರುಪಿ ಆಸ್ ಫಾಲನ್ ಸೋ ಡೌನ್. ಇಫ್ ಯು ಕಂಪೇರ್, ನಾ ಬೇರೆ ಸೌತ್ ಈಸ್ಟ್ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ರುಪಿ ಏನಿದೆಲ್ಲ ಭಾಳ ದೊಡ್ಡ ಭಾಷಣ ಮಾಡೋರು. 20 ರೂಪಾಯಿಗೆ $1, 30 ರೂಪಾಯಿಗೆ $1 ಅಂತ ಭಾಳ ಚುಟಿಗೆ ಮಾಡಿ ಭಾಷಣ ಮಾಡೋರು. ಇದೇ ಹೇಳಿದ್ರು ಈ ದೇಶದಲ್ಲಿ. ಪ್ರಧಾನಮಂತ್ರಿಯವರು ಮೊದಲನೇ ಬಾರಿ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆದರೆ 20 ರೂಪಾಯಿ, ಮತ್ತು 2ನೇ ಸಲ ಆದರೆ 30 ರೂಪಾಯಿ, 3ನೇ ಸಲ ಆದರೆ 40 ರೂಪಾಯಿ ಅಂತಂದ್ರೆ ಈಗ ಆಲ್ರೆಡಿ 100 ರೂಪಾಯಿಗೆ ಮುಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಪ್ರಧಾನಿ ಮೋದಿಯ ಮಿತ ಮಂತ್ರಕ್ಕೆ ಸಂತೋಷ್ ಲಾಡ್ ಆಕ್ರೋಶಗೊಂಡಿದ್ದಾರೆ. ನಮ್ಮ ಅವಧಿಯಲ್ಲಿ ರಿಲಯನ್ಸ್ ಬಂಕ್ಗಳು ಮುಚ್ಚಿದ್ವು. ಈಗ ರಿಲಯನ್ಸ್ ಪೆಟ್ರೋಲ್ ಬಂಕ್ಗಳು ಎಲ್ಲೆಡೆ ತಲೆ ಎತ್ತಿವೆ. ಕಾರಣ ತೈಲ ಬೆಲೆಯಲ್ಲಿ ಸಬ್ಸಿಡಿ ಕೊಡ್ತಿದ್ದಾರೆ. ರಷ್ಯಾದವರು ತೈಲ, ಗ್ಯಾಸ್ ಕೊಡ್ತೀವಿ ಅಂದ್ರೂ ತಗೋತಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಿ ಮೋದಿಯ ಮಿತ ಮಂತ್ರಕ್ಕೆ ಸಂತೋಷ್ ಲಾಡ್ ಆಕ್ರೋಶ. ನಮ್ಮ ಅವಧಿಯಲ್ಲಿ ರಿಲಯನ್ಸ್ ಬಂಕ್ಗಳನ್ನ ಮುಚ್ಚಿದ್ವಿ. ಹೇಳ್ದಂಗೆ ಕೇಳಬೇಕು. ಇವತ್ತು ಬೇರೆ ಕಡೆ ಆಯಿಲ್ ಚೀಪಾಗಿ ಸಿಗುತ್ತೆ, ನಾವು ಎಲ್ಲಿ ಬೇಕಾದಲ್ಲಿ ಖರೀದಿ ಮಾಡ್ಬೋದು. ನೀವ್ಯಾಕೆ ಖರೀದಿ ಮಾಡ್ತಾ ಇಲ್ಲ? ರಷ್ಯಾದವರು ನಿಮಗೆ ಗ್ಯಾಸ್ ಕೊಡ್ತಾ ಇದ್ರೆ ನೀವು ತೊಗೊಳಕ್ ರೆಡಿ ಇಲ್ಲ, ಆಯಿಲ್ ಕೊಡ್ತಾರೆ ಅಂದ್ರೆ ತೊಗೊಳಕ್ ರೆಡಿ ಇಲ್ಲ. ನಮಗೆ ಹೆಂಗಿದ್ರು ಕೇವಲ 12 ದಿನ ಬೇಕು. ಇರಾನ್ಲಿಂದ ಇಂಡಿಯಾಗೆ ಬರಬೇಕಾಗಿದ್ರೆ ಕೇವಲ 12 ದಿನದಲ್ಲಿ ಬರುತ್ತೆ ನಮಗೊಂದು ಶಿಪ್ಪು. ಈಗ ನೀವು ಅಮೇರಿಕನ್ ಅಂತಂದ್ರೆ 45 ದಿನ ಬೇಕು. ಅವನು ಇಂಡಿಯನ್ ರೂಪಿನಲ್ಲಿ ನಿಮಗೆ ಡೀಲ್ ಮಾಡಕ್ಕೆ ರೆಡಿ ಇದ್ದ ಇರಾನ್ ಅವನು. ಇವತ್ತು ನೀವು ಯಾಕೆ ಇವತ್ತು ಡಾಲರ್ನಲ್ಲಿ ನೀವು ಖರೀದಿ ಮಾಡ್ತಾ ಇದ್ದೀರಿ? ಮತ್ತು ನೀವು ಯಾಕೆ ಹೋಗ್ತಾ ಇದ್ದೀರಿ ಇಲ್ಲಿ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತೀರಿ? ಇದೇ ದೇಶದ ಜನ ಹೇಳ್ತಾರೆ, ಸ್ವಾಮಿ ನೀವು ಅಮೇರಿಕನಿಂದ ಖರೀದಿ ಮಾಡಬೇಡ್ರಿ, ಇರಾನಿಂದ ಖರೀದಿ ಮಾಡಿರಿ. ಇರಾನಿಂದ ಖರೀದಿ ಮಾಡಿದ್ರೆ ನಿಮಗೆ ರೂಪಿನಲ್ಲಿ ವ್ಯವಹಾರ ಮಾಡ್ಬೋದು. ಇದು ಯಾರು ಕೇಳಬೇಕು ಅವ್ರಿಗೆ ಪ್ರಶ್ನೆ? ಯಾಕೆ ಇದನ್ನ ಪ್ರಶ್ನೆ ಕೇಳಬಾರ್ದು ನಾವು? ಸೊ ಎಲ್ಲ BJP ಫೇಲರ್ಗಳಿಗೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರ ನಮಗೆ ಈ ದೇಶದಲ್ಲಿ ಸಿಗಲ್ಲ ಅಂತ ನಂಬಿಕೆ ಬಂದಿದೆ ಅಂತ ಈ ಸಂದರ್ಭ ಕೇಳಕ್ಕೆ ಇಚ್ಛೆ ಬಯಸ್ತೇನೆ. ಇತ್ತ ಹಿಜಾಬ್ ಮತ್ತು ನಿಷೇಧಿಸುವಂತೆ ಬಿಜೆಪಿ ಒತ್ತಾಯಕ್ಕೆ ಲಾಡ್ ಕಿಡಿಕಾರಿದ್ದಾರೆ. ಬಿಜೆಪಿಯವರ ಬಳಿ ಬಾಂಗ್ಲಾ ಹಾಗೆ ಎಜುಕೇಷನ್ ಬಗ್ಗೆ ಮಾತನಾಡಲಿ, ಪಹಲ್ಗಾಮ್ ಬಗ್ಗೆ ಮಾತನಾಡಲಿ, ಇವರಿಂದಲೇ ಹಿಂದೂಗಳಿಗೆ ಅತಿ ಹೆಚ್ಚು ಮೋಸ ಆಗಿರುವುದು ಅಂತ ಕಿಡಿಕಾರಿದ್ದಾರೆ. 33 ಬಿಜೆಪಿಯವರ ವಿರುದ್ಧ ಸಚಿವ ಸಂತೋಷ್ ಲಾಡ್ ಆಕ್ರೋಶಗೊಂಡಿದ್ದಾರೆ. ಹಿಜಾಬ್ ಮತ್ತೆ ನಿಷೇಧಿಸುವಂತೆ ಬಿಜೆಪಿ ಒತ್ತಾಯಕ್ಕೆ ಲಾಡ್ ಕಿಡಿಕಾರಿದ್ದಾರೆ. ಬಿಜೆಪಿಯವರ ಬಳಿ ಬಾಂಗ್ಲಾ ಹಿಜಾಬ್ ಬಿಟ್ರೆ ಬೇರೇನೂ ಇಲ್ಲ. ಎಜುಕೇಷನ್ ಬಗ್ಗೆ ಮಾತನಾಡಲಿ, ಪಹಲ್ಗಾವ್ ಬಗ್ಗೆ ಮಾತನಾಡಲಿ, ಇವರಿಂದಲೇ ಹಿಂದೂಗಳಿಗೆ ಅತಿ ಹೆಚ್ಚು ಮೋಸ ಆಗಿರೋದು.
33 ಬಿಜೆಪಿಯವರ ವಿರುದ್ಧ ಸಚಿವ ಸಂತೋಷ್ ಲಾಡ್ ಆಕ್ರೋಶಗೊಂಡಿದ್ದಾರೆ. ಇದೇ ತಾನೇ ಈಗ ಮಾತಾಡೋದು ಹಿಜಾಬು, ಪಾಕಿಸ್ತಾನ, ಮುಸಲ್ಮಾನ, ಬಾಂಗ್ಲಾದೇಶ ಬಿಟ್ಟರೆ ಬಿಜೆಪಿ ಹತ್ರ ಇನ್ನೇನಿಲ್ಲ. ಇಷ್ಟೇ ಇರೋದು. ಇವರು ಬುದ್ಧಿವಂತಿಕೆ ಎಲ್ಲಿವರೆಗಿದೆ ಅಂತಂದ್ರೆ ಈ ವಿಷಯಗಳಲ್ಲಿ ಬಿಟ್ಟರೆ ಇನ್ನೇನು ಮಾತಾಡೋದಿಲ್ಲ. ಇಂಥ ಕಾಂಟ್ರವರ್ಸಿ ವಿಷಯದಲ್ಲಿ ಭಾಳ ಇಂಪಾರ್ಟೆನ್ಸ್ ಅವ್ರಿಗೆ ಸಿಗೋದು. ಇದು ಬಿಟ್ಟರೆ ಬೇರೆ ಕೇಳಿ, ಹಿಜಾಬ್ ಬಗ್ಗೆನೂ ಮಾತಾಡಲಿ, ಅದ್ರ ಬಗ್ಗೆ ಪ್ರೈಸ್ ಹೈಕ್ ಬಗ್ಗೆ ಮಾತಾಡಕ್ಕೆ ಕೇಳಿ, ನೀಟ್ ಬಗ್ಗೆ ಮಾತಾಡಕ್ಕೆ ಕೇಳಿ, ಡಿಮೊನಿಟೈಸೇಷನ್ ಬಗ್ಗೆ ಮಾತಾಡಕ್ಕೆ ಕೇಳಿ, ಡಾಲರ್ ಬಗ್ಗೆ ಮಾತಾಡಕ್ಕೆ ಕೇಳಿ, ಎಜುಕೇಷನ್ ಬಗ್ಗೆ ಮಾತಾಡಕ್ಕೆ ಕೇಳಿ, ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಕ್ಕೆ ಕೇಳಿ, ಇನ್ಫ್ಲೇಷನ್ ಬಗ್ಗೆ ಮಾತಾಡಕ್ಕೆ ಕೇಳಿ, ವಾರ್ ಬಗ್ಗೆ ಮಾತಾಡಕ್ಕೆ ಕೇಳಿ, ಪಹಲ್ಗಾಮ್ ಬಗ್ಗೆ ಕೇಳ್ರಿ, ಪುಲ್ವಾಮಾ ಬಗ್ಗೆ ಕೇಳ್ರಿ. ಯಾವ ಮಾತಾಡೋದಲ್ಲ, ಬರೀ ಇಂಥವೇ ಕಾಯ್ತಿರ್ತಾರೆ. ಇಂಥ ಒಂದು ಸಂದರ್ಭಗಳು ಬಂದಾಗ ಅದರ ಒಂದು ಸ್ಕೋರ್ ಮಾಡಬೇಕು. ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು, ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಬಿಜೆಪಿ ಸರ್ಕಾರಗಳು ಹಿಂದೂಗಳ ಬಗ್ಗೆ, ಸೆಂಟಿಮೆಂಟ್ಸ್ಗಳ ಬಗ್ಗೆ ಮಾತನಾಡಿ ಓಟ್ಗಳನ್ನ ತಗೊಂಡು ಹಿಂದೂ ಸಮಾಜಕ್ಕೆ ಮೋಸ ಮಾಡಿ ಇವತ್ತು ರೊಕ್ಕ ಇವರೇ ಮಾಡ್ಕೊಂಡಿದ್ದಾರೆ. ಇನ್ನೇನು ಇಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಸುಮಾರು 85% ಹಿಂದೂಗಳಿದ್ದಾರೆ. ಅವ್ರ ಪರಿಸ್ಥಿತಿಗಳನ್ನ ದಯಮಾಡಿ ಇವತ್ತನ್ನು ನೋಡಿ ಅಂತ ಈ ಸಂದರ್ಭಕ್ಕೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ.